ಮೇ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಸವಾಲುಗಳು ಜಾಸ್ತಿ ಆಗ್ತಿದೆಯಾ ಅಥವಾ ಅದೃಷ್ಟದ ಬಾಗಿಲು ತೆಗಿತಿದೆಯಾ? ಈ ತಿಂಗಳಲ್ಲಿ ನಿಮಗೆ ಆರ್ಥಿಕವಾದ ಸುಧಾರಣೆ ಆಗ್ತಿದೆಯಾ ಅಥವಾ ಕಷ್ಟಗಳೇ ಜಾಸ್ತಿ ಆಗ್ತಿದೆಯಾ? ವೃಷಭ ರಾಶಿಯವರು ಮೇ ತಿಂಗಳಲ್ಲಿ ಈ 3 ತಪ್ಪುಗಳನ್ನ ಮಾಡಲೇಬಾರ್ದು. ಆ 3 ತಪ್ಪುಗಳು ಯಾವುದು? ಬನ್ನಿ ಅದನ್ನು ವಿವರವಾಗಿ ಹೇಳ್ತೀನಿ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಮೇ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದೆಲ್ಲ ಗ್ರಹಗಳ ಬದಲಾವಣೆ ಆಗ್ತಿದೆ, ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡಿದ್ರೆ ನೋಡಿ, ಕುಂಭ ರಾಶಿನಲ್ಲಿ ರಾಹು ಗ್ರಹ ಇತ್ತು ಅಂದರೆ ಮೀನ ರಾಶಿನಲ್ಲಿ ಶನಿ ಬುಧ ಮತ್ತು ಕುಜ ಗ್ರಹಗಳಿದೆ. ಹಾಗೆ ಮೇಷ ರಾಶಿನಲ್ಲಿ ಸೂರ್ಯಗ್ರಹ ಇದ್ದರೆ ವೃಷಭ ರಾಶಿನಲ್ಲಿ ಶುಕ್ರ ಗ್ರಹ ಇದೆ. ಹಾಗೆ ಗುರು ಬಂದು ಮಿಥುನದಲ್ಲಿದ್ದು ಇನ್ನು ಸಿಂಹ ರಾಶಿನಲ್ಲಿ ಕೇತು ಗ್ರಹ ಇದೆ. ಆದರೆ ಇದರಲ್ಲಿ ಕೆಲವೊಂದು ಬದಲಾವಣೆ ಆಗ್ತದೆ. ಅಂದರೆ ಸಾಕಷ್ಟು ಗ್ರಹಗಳು ತನ್ನ ಪತನ ಚೇಂಜ್ ಮಾಡ್ತಾ ಇದೆ. ಯಾವ್ಯಾವ ಗ್ರಹಗಳು ಯಾವ ಸಮಯದಲ್ಲಿ ಚೇಂಜ್ ಮಾಡ್ತಿದೆ ಅಂತ ನೋಡಿದ್ರೆ, ಮೊದಲನೇದಾಗಿ ಇದೇ ತಿಂಗಳ 11ನೇ ತಾರೀಕು ಕುಜ ಗ್ರಹವು ಮೀನ ರಾಶಿಯಿಂದ ಮೇಷ ರಾಶಿಗೆ ಅಂದರೆ ತನ್ನ ಸ್ವಂತ ರಾಶಿಗೆ ಪ್ರವೇಶನ ಬೆಳೆಸ್ತಾ ಇದೆ. ಇನ್ನು ಮೇ 14ನೇ ತಾರೀಕು ಶುಕ್ರ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಮಿಥುನ ರಾಶಿನಲ್ಲಿ ಆಲ್ರೆಡಿ ಗುರುಗ್ರಹ ಇದ್ದು ಗುರುನ ಜೊತೆಯಲ್ಲಿ ಶುಕ್ರ ಸೇರ್ಕೊಂತಿದ್ದಾನೆ. ಇದರಿಂದ ಒಂದು ಯೋಗನೇ ಕ್ರಿಯೇಟ್ ಆಗ್ತದೆ. ಇದರ ಜೊತೆಯಲ್ಲಿ 15ನೇ ತಾರೀಕು ಸೂರ್ಯ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಅದೇ 15ನೇ ತಾರೀಕು ಬುಧ ಗ್ರಹ ಕೂಡ ಮೀನ ರಾಶಿಯಿಂದ ಮೇಷ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಹಾಗೂ ಎರಡು ಬಾರಿ ತನ್ನ ಪತನ ಬದಲಾಯಿಸ್ತಾನೆ. ಇನ್ನೊಂದು ಅಂದರೆ 23ನೇ ತಾರೀಕು ಕೂಡ ಮೇಷ ರಾಶಿಯಿಂದ ವೃಷಭ ರಾಶಿಗೂ ಕೂಡ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಇನ್ನು ಬುಧ ಗ್ರಹ ಕೂಡ 15ನೇ ತಾರೀಕು ಮೇಷದಿಂದ ವೃಷಭಗೆ ತನ್ನ ಪತನ ಬದಲಾಯಿಸ್ತಾ ಇದ್ರೆ ಇನ್ನೊಂದು ಬಾರಿ ಅಂದರೆ 23ನೇ ತಾರೀಕು ವೃಷಭದಿಂದ ಮಿಥುನ ರಾಶಿಗೂ ಕೂಡ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ನೋಡಿ, ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಏನೆಲ್ಲ ಅದೃಷ್ಟಗಳಿದ್ದಾವೆ, ಏನೆಲ್ಲ ದುರಾದೃಷ್ಟಗಳಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮ್ಮ ರಾಶಾಧಿಪತಿ ಲಗ್ನದಲ್ಲಿ ಸಂಚಾರ ಮಾಡ್ತಿದ್ದಾನೆ. ಲಗ್ನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ನಿಮಗೆ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿದೆ. ಸೆಲ್ಫ್ ಕಾನ್ಫಿಡೆನ್ಸ್ ಬಂದಿದೆ. ಏನು ಕೆಲಸ ಮಾಡೋಕ್ಕೂ ಮೋಟಿವೇಶನ್ ಸಿಕ್ಕಿದೆ. ಯಾಕಂದರೆ ನಿಮಗೆ 12ರಲ್ಲಿ ಶುಕ್ರ ಇದ್ದಾಗ ಸಾಕಷ್ಟು ನೋವುಗಳನ್ನ ಕಷ್ಟಗಳನ್ನ ಅನುಭವಿಸಿದ್ರಿ. ಅದರ ಲಗ್ನದಲ್ಲಿ ಶುಕ್ರನ ಸಂಚಾರ ನಡೀತಾ ಇರಬೇಕಾದ್ರೆ ಎಲ್ಲ ರೀತಿಯಾದ ಒಳಿತನ ನೋಡುವಂಥ ಸಮಯ ಆಗಿದೆ. ಆದರೆ ಶುಕ್ರ ತನ್ನ ಪತನ ಬದಲಾಯಿಸ್ತಾನೆ. ಅಂದರೆ ನಿಮ್ಮ 2ನೇ ಮನೆಗೆ ಸಂಚಾರ ಬೆಳೆಸಿದಾಗ 2ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಸಂಯೋಗ ಆಗುತ್ತೆ. ಸೊ ಇದರಿಂದ ಹಣದ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿ ನಿಮಗೆ ಹಣ ಬರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಅಂದರೆ ಕೆಲಸಗಳು ಜಾಸ್ತಿ ಬರೋದು, ಹಣದ ಅಭಿವೃದ್ಧಿ ಜಾಸ್ತಿ ಆಗುವಂಥದ್ದು. ಇಲ್ಲಿ ಕೆಲವೊಂದು ನಿಮಗೆ ಸಂಕಷ್ಟಗಳು ಕೂಡ ಎದುರಾಗುತ್ತೆ. ಅದು ಏನು ಅನ್ನೋದನ್ನು ಕೂಡ ನಾನು ಡೀಟೇಲಾಗಿ ಹೇಳ್ತೀನಿ. ಸೊ ಮೊದಲನೇದಾಗಿ ಸೂರ್ಯ ಅಂತ ತಗೊಳ್ಳೋಣ. ಸೂರ್ಯ ನಿಮಗೆ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದ. ಸೊ ಹಾಗಾಗಿ ನಾನು ಹೇಳಿದ್ದೆ ಗೌರ್ಮೆಂಟ್ ಉದ್ಯೋಗಿಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಕೆಲಸದಲ್ಲಿ ಕೇರ್ಫುಲ್ ಆಗಿರಿ ಅಂತ ಹೇಳಿದ್ದೆ. ಜೊತೆಗೆ ಗೌರ್ಮೆಂಟಿಂದ ಆಗಬೇಕಾಗಿರೋ ಕೆಲಸಗಳಲ್ಲಿ ಅಡೆತಡೆಗಳಾಗೋದು ಅಥವಾ ಗೌರ್ಮೆಂಟಿಂದ ಕೆಲವು ಕ್ವೈರೀಸ್ ಬರೋದು ಕೂಡ ಆಗ್ತಾ ಇರುತ್ತೆ. ಆದರೆ ಸೂರ್ಯನ ಬದಲಾವಣೆಯ ನಂತರ, ರಾಶಿಗೆ ಸೂರ್ಯನ ಒಂದು ಪ್ರವೇಶ ಆದ ನಂತರ ನಿಮಗೆ ಏನೆಲ್ಲ ತೊಡಕುಗಳಾಗ್ತಿತ್ತು ಅದೆಲ್ಲನೂ ಕೂಡ ಸರಿ ಆಗ್ತಾ ಹೋಗ್ತಾ ಇರುತ್ತೆ. ಅಂದರೆ ಗೌರ್ಮೆಂಟ್ ಕೆಲಸದವ್ರಿಗೆ ಸ್ವಲ್ಪ ಒಳಿತಾಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಗೌರ್ಮೆಂಟಿಂದ ನಿಮಗೆ ಕೆಲವು ಕೆಲಸಗಳಾಗಿರೋದಿಲ್ಲ. ಯಾವುದೋ ಕೆಲಸಗಳಾದ ಒಂದು ವ್ಯಕ್ತಿ ಸೈನ್ ಆಗಬೇಕಾಗಿತ್ತು, ಅದು ತಡೆ ಆಗಿತ್ತು. ಎಸ್ಪೆಷಲಿ ರಾಜಕಾರಣಿಗಳು, ನಿಮ್ಗೆ ಏನಾದರೂ ರಾಜಕಾರಣಿಗಳಿಂದ ಕೆಲಸಗಳಾಗೋದಿತ್ತು ಅಥವಾ ಯಾರೆಲ್ಲ ವೃಷಭ ರಾಶಿಯ ರಾಜಕಾರಣಿಗಳಿದ್ದಾರೆ ಅವ್ರಿಗೂ ಕೂಡ ಗೌರ್ಮೆಂಟಿಂದ ಏನೆಲ್ಲ ಆಗಬೇಕಾಗಿತ್ತು ಅದೆಲ್ಲನೂ ಆಗುವಂಥ ಒಂದು ಸಮಯ ಆಗುತ್ತೆ. ಸೊ ಹಾಗಾಗಿ ಅದ್ಭುತವಾದ ಸಮಯ ಇದು. ಇನ್ನು ತೊಡಕು ಅಂದರೆ ಏನು? 12ನೇ ಮನೆಯಲ್ಲಿ ಕುಜನ ಸಂಚಾರ ನಡೆಯುತ್ತೆ. ಸೊ 12ಕ್ಕೆ ಕುಜನ ಸಂಚಾರ ಬರ್ತಾ ಇದೆ. ಕುಜ ನಿಮಗೆ 7ನೇ ಮನೆ ಅಧಿಪತಿ ಬೇರೆ ಆಗ್ತಾ ಇದ್ದಾನೆ. 12ರಲ್ಲಿ ಕುಜ ಇದ್ದರೆ ಏನೆಲ್ಲ ಸಮಸ್ಯೆ ಎದುರಿಸ್ಬೋದು ಅಂದರೆ, ನಾನು ಆಗಲೇ ಹೇಳಿದ್ದೆ 3 ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ ಅಂತ. ಅದೇನು ಅಂತಂದರೆ, ನೀವು ವಾಹನ ಚಲಾವಣೆ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಸ್ಪೀಡ್ ಕಂಟ್ರೋಲ್ನ ಮಾಡ್ಕೊಳ್ಳೇಬೇಕು. ಅದು ಮಾಡಿಲ್ಲ ಅಂತಂದರೆ ಅಪಘಾತಗಳಾಗುವಂಥ ಸಂಭವ ಜಾಸ್ತಿನೇ ಇದೆ. ಯಾಕಂದರೆ 12ರಲ್ಲಿ ಕುಜ ಬಂದಿದ್ದಾನೆ. ಸೊ ಹಾಗಾಗಿ ಕೇರ್ಫುಲ್ ಆಗಿರಿ. ಇವಾಗ ನೀವು ನಾನು ಡ್ರೈವಿಂಗೇ ಬರೋದಿಲ್ಲಪ್ಪ, ಯಾರೋ ಡ್ರೈವ್ ಮಾಡ್ತಾರೆ, ನಾನು ಹೋಗ್ತೀನಿ ಅಂತಂದರೆ ನೀವು ಕರೆಕ್ಟಾಗಿದ್ದರೂ ಕೂಡ ಬೇರೆಯವ್ರು ಮಾಡೋ ಮಿಸ್ಟೇಕಿಂದಲೂ ತೊಂದರೆಗಳಾಗುತ್ತೆ ಅಲ್ವಾ. ನೀವು ಕರೆಕ್ಟ್ ದಾರಿನಲ್ಲಿ ಹೋಗ್ತಿರ್ತೀರ, ಮುಂದೆಯಿಂದ ಯಾರೋ ಬಂದು ಟಚ್ ಮಾಡ್ಕೊಂಡು ಹೋದ್ರೂ ಕೂಡ ಅದು ಪ್ರಾಬ್ಲಮ್ಮೇ ಅಲ್ವಾ. ಸೊ ಹಾಗಾಗಿ ಅವಶ್ಯಕತೆ ಇದ್ದರೆ ಮಾತ್ರ ಟ್ರಾವೆಲ್ ಮಾಡಿ. ಅವಶ್ಯಕತೆ ಏನು ಇಲ್ಲ
ಮತ್ತು ಫೋನಲ್ಲೇ ಎಲ್ಲ ವ್ಯವಹಾರಗಳು ಮುಗಿಯುತ್ತೆ ಅನ್ನೋದಾದರೆ ಟ್ರಾವೆಲ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ಇದು ಲಾಂಗ್ ಟ್ರಾವೆಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲೇ ಹತ್ರದಲ್ಲಿ ಸಣ್ಣ ಪುಟ್ಟ ಅಂತಂದರೆ ಆದಷ್ಟು ಕೂಡ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಂಡು ಓಡಿಸಿದ್ರೆ ನಿಮಗೆ ಒಳಿತು ಅನ್ನೋದನ್ನ ಹೇಳ್ಬೋದು. ಎರಡನೇದು, ನಿಮಗೆ 7ನೇ ಮನೆ ಅಧಿಪತಿ ಬಂದು 12ಕ್ಕೆ ಕೂತಿದ್ದಾನೆ. ಸೊ ನಿಮ್ಗೆ ಸ್ಪೌಸ್ ಯಾರಿರ್ತಾರೆ ಅಂದರೆ ಸಂಗಾತಿ ಯಾರಿರ್ತಾರೆ ಅವ್ರ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ. ಸೊ ಹಾಗಾಗಿ ಅವ್ರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬಂದರೂ ಕೂಡ ಮೊದಲೋಗಿ ವೈದ್ಯರ ಸಲಹೆ ತೊಗೊಳ್ಳಿ. ಇಲ್ಲ ಅಂದಾಗ ಏನಾಗುತ್ತೆ, ಅಯ್ಯೋ ಏನಾಗಿಲ್ಲ ಬಿಡು, ಏನೋ ಸಣ್ಣ ಪುಟ್ಟ ಏನೋ ಒಂದು ಏನೋ ಆಗಿದೆ, ಇಷ್ಟಕ್ಕೆಲ್ಲ ದೊಡ್ಡ ದೊಡ್ಡದು ಡಿಸಿಷನ್ ತೊಗೊಳಕ್ಕಾಗುತ್ತಾ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಸಮಸ್ಯೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಕುಜ ಬದಲಾವಣೆ ಆಗೋವರೆಗೂ ಕೂಡ ನೀವು ಈ ವಿಚಾರಗಳಲ್ಲಿ ತುಂಬಾ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಇನ್ನು 3ನೇ ಪಾಯಿಂಟ್ ಏನು ಅಂತಂದರೆ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳಲ್ಲಿ ನಾನು ಆಗಲೇ ಹೇಳಿದೆ, ಸೂರ್ಯ ನಿಮಗೆ 12ರಲ್ಲಿದ್ದಾನೆ. ಸೊ ಗೌರ್ಮೆಂಟಿಂದ ಆಗಬೇಕಾಗಿರೋ ಕೆಲಸಗಳಾಗಲ್ಲ ಅಂತ. ಆದರೆ ಕುಜನ 12ಕ್ಕೆ ಬಂದಾಗ ಭೂಮಿಗೆ ಸಂಬಂಧಪಟ್ಟಿದ್ದ ಕೆಲವು ವ್ಯವಹಾರಗಳಿರುತ್ತಲ್ಲ, ಅದರಲ್ಲಿ ತಡೆಗಳಾಗುತ್ತೆ. ನಿಮಗೆ ಸ್ವಲ್ಪ ಬೇಗ ಬೇಗ ಕೆಲಸಗಳಾಗೋದಿಲ್ಲ. ಅಥವಾ ನೀವೇನಾದರೂ ವ್ಯಾಪಾರ ಮಾಡೋಕ್ಕೆ ಹೋದಾಗ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿ ರೇಟ್ ಕೊಟ್ಟು ತೊಗೋಬೇಕಾಗುತ್ತೆ. ಅಥವಾ ಮಾರಬೇಕು ಅಂತ ಬಂದಾಗೂ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ಹಣ ಬರದೇ ಇರೋದು, ಈ ರೀತಿಯೂ ಕೂಡ ಆಗುತ್ತೆ. ಸೊ ಹಾಗಾಗಿ ಭೂಮಿ ಮಾರಾಟ ಮಾಡೋದು, ತೊಗೊಳ್ಳೋದು ಅಥವಾ ಮನೆ ದುರಸ್ತಿ ಕಾರ್ಯಗಳು ಮಾಡಿಸೋದು, ಈ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಒಳ್ಳೆಯದು. ಈ 3ನ್ನ ನೀವು ಈ ತಿಂಗಳಲ್ಲಿ ಅತಿ ಮುಖ್ಯವಾಗಿ ನೋಡ್ಕೊಳ್ಳೇಬೇಕಾಗಿರೋವಂಥದ್ದು. ಆರೋಗ್ಯ ಸಮಸ್ಯೆ ನಿಮಗೇನಾದರೂ ಬರ್ಬೋದಾ ಅಂದರೆ ಹೌದು, ರಕ್ತಕ್ಕೆ ಸಂಬಂಧಪಟ್ಟಿರೋಂಥ ಸಮಸ್ಯೆಗಳು ಬರ್ಬೋದು, ಮೂಳೆಗಳಿಗೆ ಪೆಟ್ಟಾಗ್ಬೋದು. ಅದಕ್ಕೆ ಹೇಳಿದ್ದು ನಾನು ವಾಹನ ಚಲಾವಣೆ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿರಿ ಅಂತ. ಇನ್ನು 11ನೇ ಮನೆಯಲ್ಲಿ ಶನಿ ಕೂತ್ಕೊಂಡಿದ್ದಾನೆ, ಒಳ್ಳೆ ಭಾಗ್ಯಗಳನ್ನ ಕೊಡ್ತಾ ಇದ್ದಾನೆ. ತನ್ನ ದೃಷ್ಟಿ ಲಗ್ನದ ಮೇಲೆ ಬಿದ್ದರೂ ನಿಧಾನಗತಿನಲ್ಲಾದರೂ ಪ್ರಗತಿ ಅಂತೂ ಆಗ್ತಾನೇ ಇದೆ. ಇನ್ನು ಬುಧ ಗ್ರಹನೂ ಅಷ್ಟೇ, ಬುಧ ಗ್ರಹದ ಬದಲಾವಣೆಯೂ ಕೂಡ ಆಗೋದ್ರಿಂದ ನಿಮಗೆ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಏನು ಹೋದ ತಿಂಗಳಲ್ಲಿ ನೀವು ಕೆಲವು ಸಂಕಷ್ಟಗಳನ್ನ ಎದುರಿಸಿದ್ರಿ, ಅದೆಲ್ಲದಕ್ಕೂ ತೆರೆ ಎಳೆಯುವಂಥ ಒಂದು ಸಮಯ, ತುಂಬ ಅದ್ಭುತವಾದ ಸಮಯ. ಈ ಸಮಯನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ನೀವೇನಾದರೂ ನ್ಯೂ ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅಂದರೆ ಈ ಸಮಯದಲ್ಲಿ ಮಾಡ್ಕೊಳ್ಳಿ. ಅಥವಾ ಏನಾದರೂ ನೀವು ಹೊಸದು ಏನಾದರೂ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ವಿದ್ಯೆ ಕಲಿಯೋದಕ್ಕೂ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ವಿದ್ಯಾರ್ಥಿಗಳಿಗಂತೂ ಅದ್ಭುತವಾದ ಸಮಯ. ನೀವು ಏನೆಲ್ಲ ಓದಬೇಕು ಅಂದ್ಕೊಂಡಿದ್ದೀರಿ ಅದೆಲ್ಲದಕ್ಕೂ ಕೂಡ ಒಳ್ಳೆಯ ಟೈಮ್ ಆಗಿರುತ್ತೆ. ಯಾವ ಕಾಲೇಜಲ್ಲಿ ಓದಬೇಕು ಅಂದ್ರೆ ಆ ಕಾಲೇಜಲ್ಲಿ ಸೀಟ್ ಸಿಕ್ಕೋದು, ಅಥವಾ ಎಜುಕೇಷನಲ್ಲಿ ನೀವು ಸ್ವಲ್ಪ ಓದಿದ್ರೂ ಕೂಡ ಬೇಗ ನಿಮ್ಮ ತಲೆಗಂಟುತ್ತೆ. ಒಳ್ಳೆ ವಿದ್ಯೆನೂ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಬಿಸ್ನೆಸ್ ಮಾಡೋರಿಗೂ ಅಷ್ಟೇ, ಯಾಕಂದರೆ ಬುಧನ ಬದಲಾವಣೆಯಿಂದ ಬಂದು ನಿಮಗೆ ಬಿಸ್ನೆಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ನೀವೇನಾದರೂ ವ್ಯವಹಾರ ಮಾಡ್ತಿದ್ರೆ, ವ್ಯಾಪಾರ ಮಾಡ್ತಿದ್ರೆ ಅದರಲ್ಲಿ ಅಭಿವೃದ್ಧಿ ಆಗೋದು, ಹೊಸ ಐಡಿಯಾಗಳು ನಿಮ್ಮ ತಲೆಗೆ ಬರೋದು, ಆ ಐಡಿಯಾಗಳನ್ನ ನೀವು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋಕ್ಕೆ ಶುರು ಮಾಡಿದಾಗ ಅದರಿಂದ ಲಾಭ ಬರೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ನಿಮಗೆ ನೆಗೆಟಿವಿಟಿ ಏನಾದರೂ ಇದೆಯಾ ಅಂತ ನೋಡೋಕೆ ಕೇತುವಿನ ಒಂದು ಸಂಚಾರದ ನೆಗೆಟಿವಿಟಿ ಇರುತ್ತೆ. ಏನು ನೆಗೆಟಿವಿಟಿ ಅಂತಂದರೆ ನಿಮ್ಮ ತಾಯಿ ಆರೋಗ್ಯದಲ್ಲಿ ಏರುಪೇರುಗಳಾಗೋದು. ಜೊತೆಗೆ ನಿಮಗೆ ನಾನು ಆಗಲೇ ಹೇಳಿದೆ, ಕುಜ 12ರಲ್ಲಿದ್ದಾನೆ, ಭೂಮಿ ಪ್ರಾಬ್ಲಮ್ ಆಗುತ್ತೆ. ಅದ್ರ ಜೊತೆಲಿ ಕೇತುನು ಕೂಡ 4ನೇ ಮನೇಲಿದ್ದಾನೆ. ಸೊ ಹಾಗಾಗಿ ಭೂಮಿ ವ್ಯವಹಾರದಲ್ಲಿ ಅಥವಾ ಮನೆ ತೊಗೊಳ್ಳೋದು, ಕೊಡೋದು, ಅಥವಾ ಮನೆ ನೀವು ಒಂದು ರೆಂಟಿಗೆ ಮನೆ ಹುಡುಕ್ತಿದ್ದೀರ ಅಂದರೆ ಬೇಗ ಸಿಗಲ್ಲ. ಹುಡುಕಿ ಬೇಜಾರಾಗಿ ಏನೋ ಒಂದು ಮನೆಯೇ ಸಿಗ್ತಿಲ್ವಲ್ಲ ನನಗೆ ಅನ್ನೋಷ್ಟು ಬೇಜಾರಾಗ್ಬಿಡುತ್ತೆ. ಬೆಂಗಳೂರಲ್ಲಿ ಇಷ್ಟು ಮನೆ ಇದ್ದರೂ ಕೂಡ ಅದೇನೋ ನಿಮಗೆ ಮನೆ ಸಿಗಲ್ಲ, ಅಥವಾ ಏನೋ ಒಂದು ಆಫೀಸ್ ಹುಡುಕ್ತಿದ್ದೀರ ಸಿಗಲ್ಲ, ಇದೊಂದು ಸ್ವಲ್ಪ ಟೆನ್ಷನ್ ಆಗುತ್ತೆ ನಿಮಗೆ. ಸೊ ಇದಿಷ್ಟು ಬಿಟ್ಟರೆ ನೆಗೆಟಿವಿಟಿ ಅನ್ನೋದು ಏನೂ ಇಲ್ಲ. ಮನೆಯಲ್ಲೂ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಅದೇ ಈ ಕುಜ 12ಕ್ಕೆ ಬಂದಿರೋದ್ರಿಂದ ಸ್ಪೌಸ್ಗೆ ಸ್ವಲ್ಪ ಆರೋಗ್ಯ ಏರುಪೇರು ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ ನೀವು. ಇನ್ನು ರೈತರು ಅಂತ ತಗೊಂಡಾಗ ರೈತರಿಗೂ ಅಷ್ಟೇ, ರೈತರಿಗೆ ಬೆಳೆನಲ್ಲಿ ಸ್ವಲ್ಪ ಹಾನಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡ್ತಾ ಇದ್ದೀರಾ, ಹೊಸ ಥರದ ಬೆಳೆ ಏನಾದರೂ ಬೆಳೀತಿದ್ದೀರಾ ಅಂತಂದಾಗ ಅದ್ರ ಬಗ್ಗೆ ವಿಚಾರ ಮಾಡಿಕೊಂಡು ಮುಂದುವರಿಯೋದು ಒಳ್ಳೆಯದು. ಇಲ್ಲ ಅಂತಂದರೆ ಅದರಿಂದ ಸ್ವಲ್ಪ ನೆಗೆಟಿವಿಟಿ ಅನುಭವಿಸೋ ಸಾಧ್ಯತೆ ಇರುತ್ತೆ. ಆದರೆ ಲಾಭದಲ್ಲಿ ಏನು ತೊಂದರೆ ಆಗೋದಿಲ್ಲ. ಇವಾಗ ಆಲ್ರೆಡಿ ಏನು ಬೆಳೆ ಬೆಳೆದಿದ್ದೀರಾ ಅದಕ್ಕೆಲ್ಲ ಉತ್ತಮ ಬೆಲೆ ಬರುವಂಥ ಒಂದು ಟೈಮ್ ಆಗಿರುತ್ತೆ. ಮುಂದಕ್ಕೆ ಭೂಮಿಗೆ ಏನಾದ್ರು ಕೆಲಸ ಮಾಡ್ತಿದ್ದೀರಾ ಅಂದಾಗ ಸ್ವಲ್ಪ ಕೇರ್ಫುಲ್ಲಾಗಿರಿ. ಅದು ಬಿಟ್ಟರೆ ಬಾಕಿ ಇನ್ನೆಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಮದುವೆ ಅಂತ ಬಂದಾಗ 2ನೇ ಮನೇಲಿ ಗುರುವಿನ ಸಂಚಾರ ನಡೀತಿದೆ. ಸೊ ಹಾಗಾಗಿ ಕಂಕಣಬಲ ಕೂಡ ಬಂದಿದೆ, ಉತ್ತಮವಾದ ಸಮಯ. ಈ ಟೈಮಲ್ಲಿ ಏನು ಕೆಲಸ ಮಾಡಿದ್ರೂ ಕೂಡ ಚೆನ್ನಾಗಾಗುತ್ತೆ. ಮನೆ ಗೃಹ ಪ್ರವೇಶ ಮಾಡೋದಾ, ನಾಮಕರಣ ಮಾಡೋದಾ, ಮತ್ತು ಮನೆಯಲ್ಲಿ ಹೋಮ ಹವನಗಳು ಮಾಡಿಸ್ಕೊಳ್ಳೋದ, ಒಟ್ಟಾರೆ ನೋಡಿದ್ರೆ ವೃಷಭ ರಾಶಿಯವರಿಗೆ ತುಂಬ ಅದ್ಭುತವಾದ ಒಂದು ಸಮಯ ಆಗಿದೆ. ಸೊ ಈ ಸಮಯನ ಸದುಪಯೋಗ ಪಡಿಸ್ಕೊಳ್ಳಿ. ಯಾರಿಗೆಲ್ಲ ಮದುವೆ ಆಗಿಲ್ಲ, ಗಂಡು ಹೆಣ್ಣು ಹುಡುಕ್ತಿದ್ದೀರಾ ಅವರೆಲ್ಲರಿಗೂ ಕೂಡ ಒಳ್ಳೆ ಸಮಯ ಆಗಿರುತ್ತೆ. ಇನ್ನು ನೆಗೆಟಿವಿಟಿ ಏನು, ಆರೋಗ್ಯ ಸಮಸ್ಯೆಗಳೇನು ಬರೋದೇ ಇಲ್ವಾ ಹಾಗಿದ್ರೆ ಅಂತಂದರೆ ಹೌದು, ಆರೋಗ್ಯ ಸಮಸ್ಯೆ ಬರುತ್ತೆ. ನಾನು ಆಗಲೇ ಹೇಳಿದೆ, ಮೂಳೆಗೆ ಸಂಬಂಧಪಟ್ಟಿದ್ದ ಸಮಸ್ಯೆಗಳು ಬರ್ಬೋದು. ಆಮೇಲೆ ಡೆಂಟಲ್ ಪ್ರಾಬ್ಲಮ್ಸ್ ಬರೋದು, ಥ್ರೋಟ್ ಇನ್ಫೆಕ್ಷನ್ ಆಗೋದು, ಇದನ್ನು ಕೂಡ ನೀವು ಈ ತಿಂಗಳಲ್ಲಿ ಅನುಭವಿಸ್ಬೇಕಾಗಿ ಬರುತ್ತೆ. ಆದರೆ ಫಾರಿನ್ಗೆ ಹೋಗೋ ಯೋಗ ಇದೆ ನಿಮಗೆ. ಯಾಕಂದರೆ ರಾಹು ಬಂದು ನಿಮಗೆ ಏನು 10ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ, ಒಳ್ಳೊಳ್ಳೆ ಯೋಗಗಳನ್ನ ತೊಗೊಂಬಂದು ಕೊಡ್ತಾನೆ. ಔಟ್ ಆಫ್ ಕಂಟ್ರೀಸ್ಗೆ ಹೋಗೋಕ್ಕೂ ಕೂಡ ನಿಮ್ಗೆ ಅವಕಾಶ ತಂದು ಕೊಡ್ತಾನೆ. ಆದರೆ ಈಗ ವಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ದಿವಸ ಹೋಗದೆ ಇರೋದೇ ಒಳ್ಳೆಯದು. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ನೀವು ಶುಕ್ರ ತುಂಬ ಚೆನ್ನಾಗಿದ್ದಾನೆ, ಗುರು ತುಂಬ ಚೆನ್ನಾಗಿದ್ದಾನೆ, ಅವರ ಆರಾಧನೆಗಳನ್ನ ಜಾಸ್ತಿ ಮಾಡ್ಕೊಳ್ಳಿ. ಅಂದರೆ ನೀವು ಮನೇಲೇ ಕೂತ್ಕೊಂಡು ಜಪ ತಪಗಳನ್ನ ಮಾಡ್ಕೋಬಹುದು. ಜಪ ಮಾಡ್ಕೊಂಡಿದ ತಕ್ಷಣ ನೀವು ಸನ್ಯಾಸತ್ವ ತೊಗೊಂಡು ಜಪ ಮಾಡಿ ಅಂತ ಅರ್ಥ ಅಲ್ಲ.
ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನಾವು ಒಂದು ದೇವರ ಪ್ರಾರ್ಥನೆ ಮಾಡ್ತೀವಿ ಅಥವಾ ನಮ್ಮ ವಿಶಸ್ನ ನಾವು ಯೂನಿವರ್ಸ್ಗೆ ತಿಳಿಸ್ಕೊಡ್ತೀವಲ್ವಾ. ಸೊ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಹೇಳಿ ಒಂದು ಪಾಸಿಟಿವ್ ಎನರ್ಜಿನ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಜಪ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಶುಕ್ರ ಗಾಯತ್ರಿ ಮಂತ್ರ ಅಂತ ಬರುತ್ತೆ, ಮತ್ತು ಗುರು ಗಾಯತ್ರಿ ಮಂತ್ರ ಅಂತ ಬರುತ್ತೆ. ಅದನ್ನು ಮನೆಯಲ್ಲಿ ಪ್ರತಿದಿನ ಆದರೆ ಪಠನೆ ಮಾಡಿ, ಅಥವಾ ಗುರುವಾರ ದಿವಸ ಅಥವಾ ಶುಕ್ರವಾರ ದಿವಸ ಪಠನೆ ಮಾಡ್ಕೊಳ್ಳಿ. ಮನೆಯಲ್ಲಿ ಯಾವಾಗಲೂ ಕೂಡ ಲಕ್ಷ್ಮಿಗೆ ಮಲ್ಲಿಗೆ ಹೂವಿನಿಂದ ಪೂಜೆ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಇದಿಷ್ಟು ಮಾಡಿಕೊಂಡ್ರೆ ಸಾಕು, ನಿಮಗೆ ಬರೋ ಸಂಕಷ್ಟಗಳಿಂದ ದೂರ ಆಗ್ಬೋದು. ಜೊತೆಗೆ ಕುಜಗ್ರಹ 12ಕ್ಕೆ ಬಂದಿದ್ದಾನೆ. ಹಾಗಾಗಿ ಪ್ರತಿ ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕಣಗ್ಲು ಹೂವನ್ನು ಕೊಟ್ಟು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ, ನಿಮ್ಮ ಹೆಸರು ಮತ್ತು ನಿಮ್ಮ ಸ್ಪೌಸ್ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಏನೇ ನೆಗೆಟಿವಿಟಿ ಇದ್ದರೂ ಕೂಡ ಅದರಿಂದ ಖಂಡಿತವಾಗ್ಲೂ ನೀವು ಈಚೆ ಬರ್ಬೋದು. ಇನ್ನು ಕಾರ್ಯಕ್ರಮ ಮುಗಿಸೋವಂಥ ಒಂದು ಸಮಯ ಈಗ ಬಂದಿದೆ. ಆದರೆ ಒಂದೇನು ಅಂತಂದರೆ, ಕೆಲವ್ರದ್ದು ಕಮೆಂಟ್ಸ್ ನೋಡ್ತಾ ಇರ್ತೀನಿ. ಕಮೆಂಟ್ಸಲ್ಲಿ ಏನು ಅಂತಂದರೆ, ಕೆಲವರು ನೆಗೆಟಿವಿಟಿ ಹಾಕ್ತಿರ್ತಾರೆ, ಕೆಲವರು ಪಾಸಿಟಿವ್ ಆಗಿ ಹೇಳ್ತಿರ್ತಾರೆ. ಈಗ ನಾನು ಹೇಳಿರೋ ಫಲಗಳಲ್ಲೂ ಕೂಡ ಕೆಲವು ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಇದ್ದೇ ಇರುತ್ತೆ. ಸೊ ಹಾಗಾಗಿ ಕೆಲವ್ರು ಏನು ಹೇಳ್ತಾರೆ, ನಮ್ಗೆ ಯಾವುದೇ ರೀತಿ ನೆಗೆಟಿವ್ ಆಗ್ತಿಲ್ಲ, ನಾವು ತುಂಬ ಚೆನ್ನಾಗಿದ್ದೀವಿ, ನೀವು ಸುಮ್ಮನೆ ಏನೋ ಹೇಳ್ತಿದ್ದೀರಾ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ತುಂಬ ಚೆನ್ನಾಗಿದೆ ಅಂತ ನೀವು ಹೇಳ್ತಿದ್ದೀರಾ, ನಂಗೆ ತಿನ್ನೋಕೆ ಊಟನೂ ಇಲ್ಲ, ಬಟ್ಟೆನೂ ಇಲ್ಲ, ಕೆಲಸನೂ ಇಲ್ಲ, ನಾವೇನು ಮಾಡಬೇಕು ಅಂತ ಅನ್ನೋರು ಕೂಡ ಇದ್ದೀರಾ. ಸೊ ಏನಕ್ಕೆ ಈ ಥರ ಎಲ್ಲ ಆಗುತ್ತೆ ಅಂತಂದರೆ, ನಿಮ್ಮ ವೈಯಕ್ತಿಕ ಜಾತಕನ ನೀವು ತೋರಿಸ್ಕೋಬೇಕು. ಯಾಕೆ ಗೊತ್ತಾ, ಅದರಲ್ಲಿ ಗ್ರಹಗತಿಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಮತ್ತು ನಿಮಗೆ ನಡೀತಿರುವಂಥ ದಶಾಭುಕ್ತಿನೂ ಕೂಡ ಬೇರೆ ಆಗಿರುತ್ತೆ. ಅದಕ್ಕೆ ತಕ್ಕನಾದ ಪರಿಹಾರಗಳನ್ನ ನೀವು ಮಾಡ್ಕೋಬೇಕು. ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನೀವೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೋಬೇಕು ಅಂದರೆ, ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.